ಪುಡಿ ಪ್ರಸಾದದ ಮೂಲಕ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ಎಲೆ ಅಡಿಕೆ ಪ್ರಿಯ ಎಂದೇ ಹೆಸರಾದ ಕಾರವಾರ ತಾಲೂಕಿನ ಅಮದಳ್ಳಿಯ ಶ್ರೀ ಬಂಟದೇವರಿಗೆ ಶ್ರಾವಣ ಮಾಸದ 3ನೇ ಸೋಮವಾರದಂದು ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವೀಳ್ಯದೆಲೆ ಅಡಿಕೆ ಅರ್ಪಣೆಯೊಂದಿಗೆ ಪೂಜೆ ಸಲ್ಲಿಸಿದರು. ಶ್ರಾವಣ ಮಾಸ ಬಂತೆಂದ್ರೆ ಈ ದೇವಾಲಯಕ್ಕೆ ವಿಶೇಷ ಕಳೆ ಬರುತ್ತದೆ. ಈ ಮಾಸದಲ್ಲಿ ಪ್ರತಿ ಸೋಮವಾರದಂದು ಭಕ್ತರ ದಂಡೆ ಹರಿದು ಬರುತ್ತಿದ್ದು, ಅಮದಳ್ಳಿಯ ಶ್ರೀ ಬಂಟದೇವರ ಮಹಿಮೆ ಅಪಾರ. ಅಮದಳ್ಳಿಯ ಕಿರಕೋಣ ಗ್ರಾಮದ ಅರಣ್ಯದಂಚಿನ ನಿಸರ್ಗ ರಮಣೀಯ ಪ್ರದೇಶದಲ್ಲಿ ನೆಲೆ ನಿಂತಿರುವ ಪುರಾತನ ಕಾಲದ ಬಂಟ ದೇವಸ್ಥಾನಕ್ಕೆ ಶ್ರಾವಣ ಮಾಸದ ಪ್ರತಿ ಸೋಮವಾರ ರಾಜ್ಯ ಹೊರ ರಾಜ್ಯದಿಂದ ಸಾವಿರಾರು ಭಕ್ತರು ಆಗಮಿಸಿ ಮೇಲಿನ ಬಂಟ ಹಾಗೂ ಕೆಳಗಿನ ಬಂಟ ಎಂಬ ಎರಡೂ ದೇವಾಲಯಕ್ಕೂ ಪೂಜೆ ಸಲ್ಲಿಸುತ್ತಾರೆ. ಭಕ್ತರು ಮೇಲಿನ ದೊಡ್ಡ ಬಂಟನಿಗೆ 3 ಕಟ್ಟು ವೀಳ್ಯದೆಲೆ, 30 ಅಡಿಕೆ, 5 ತೆಂಗಿನಕಾಯಿ ಹಾಗೂ ಕೆಳಗಿನ ಸಣ್ಣ ಬಂಟನಿಗೆ 2 ಕಟ್ಟು ಎಲೆ, 20 ಅಡಿಕೆ, 3 ತೆಂಗಿನಕಾಯಿ ಸೇವೆ ನೀಡಿದ್ರು. ಗ್ರಾಮ ಕಾಯೋ ಬಂಟ ಎಂದೇ ಹೆಸರಾಗಿರುವ ಈ ಅಣ್ಣ ತಮ್ಮ ದೇವರುಗಳು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಇಲ್ಲಿಯವರೆಗೂ ಹರಿಸಿಕೊಂಡು ಬಂದಿರುವುದರಿಂದ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಮೇಲಿನ ಬಂಟ ದೇವ ಹರ ಅಂತಲೂ ಕೆಳಗಿನ ಬಂಟದೇವ ವಿಷ್ಣು ಅವತಾರ ಎಂತಲೂ ಸ್ಥಳೀಯರಲ್ಲಿ ಪ್ರತೀತಿ ಇದೆ. ಸಗಣಿ ಬೆರಣಿಯಿಂದಲೇ ನಡೆಯುವ ಪ್ರಥಮ ಪೂಜೆಯಾಗಿದ್ದರಿಂದ ಬೆರಣಿಯ ಧೂಪದಿಂದ ಮಾಡಿದ್ದ ಮಳಿಯನ್ನೇ ಪ್ರಸಾದ ರೂಪದಲ್ಲಿ ಹಚ್ಚಿಕೊಳ್ಳಲು ನೀಡಲಾಗುತ್ತದೆ. ಅದರೊಂದಿಗೆ ಭಕ್ತರು ನೀಡಿದ ಎಲೆ ಅಡಿಕೆಯೇ ಇಲ್ಲಿನ ಮಹಾಪ್ರಸಾದವಾಗಿದೆ. ಭಕ್ತರಿಂದಲೇ ನಿರ್ಮಾಣವಾಗಿರುವ ಈ ದೇವಾಲಯಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಳವಾಗುತ್ತಿದೆ. ಆದರೆ ಸರ್ಕಾರದಿಂದ ಯಾವುದೇ ಆರ್ಥಿಕ ನೆರವು ಇಲ್ಲದಿರುವುದು, ನಿರ್ವಹಣೆ ಸೇರಿದಂತೆ ಅಗತ್ಯ ಸೌಲಭ್ಯವನ್ನ ಕಲ್ಪಿಸಲು ಸರ್ಕಾರ, ಜನಪ್ರತಿನಿಧಿಗಳು ನೆರವಾಗಬೇಕು ಎನ್ನುವ ಒತ್ತಾಯ ವ್ಯಕ್ತವಾಗಿದೆ. ಕೊಡುವಂತಹ ಪೂಜೆಯನ್ನು ತಪ್ಪದೇ ಯಾವುದೇ ಮೂಲೆಯಲ್ಲಿ ಸಹಿತ ಬಂದು ವಾರ್ಷಿಕವಾಗಿ ಶ್ರಾವಣ ಮಾಸದಲ್ಲಿ ಕೊಟ್ಟು ಆ ಸೇವೆಯನ್ನು ಸಲ್ಲಿಸಿ ಆ ಭಕ್ತರು ದೇವರಿಗೆ ನಮಸ್ಕಾರ ಮಾಡಿ ಆ ದೇವರ ದರ್ಶನವನ್ನು ಪಡೆದು ಹೋಗ್ತಾರೆ. ಹಾಗೆ ವಿಶೇಷವಾಗಿ ವಾರ್ಷಿಕವಾಗಿ ನಡೆಯುವಂಥ ಪೂಜೆಯಲ್ಲಿ ವರ್ಷ ಭಕ್ತಾದಿಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ. ಆದರೆ ಆ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಯಾಕಂದರೆ ನಮಗೆ ಸರ್ಕಾರದಿಂದ ಸ್ವಲ್ಪ ಅನುದಾನನೂ ಬರುವ ಹಾಗೆ ಆ ಸರ್ಕಾರ ನಡೆಸಿಕೊಡಬೇಕು. ಇನ್ನು ಬರುವಂತಹ ಭಕ್ತರಿಗೆಲ್ಲ ಒಳ್ಳೆಯ ಅನುಕೂಲ ಆಗುವ ಹಾಗೆ ಸರ್ಕಾರ ನೋಡಿಕೊಳ್ಬೇಕು. ಹಾಗೆ ಬರುವಂಥ ಭಕ್ತರು ಅಷ್ಟೇ ಬಂದು ಏನು ಕಾರ್ಯಕ್ರಮವನ್ನು ಮುಗಿಸಿ ಬಹಳ ದೂರದಿಂದ ಬರ್ತಾರೆ. ಕುಮಟಾದಿಂದಾಗಲಿ, ಹೊನ್ನಾವರದಿಂದ, ಹೀಗೆ ದೂರದಿಂದ ಬರ್ತಿರ್ತಾರೆ. ಮೊದಲು ಹೋಗುವಾಗ ಮಹಾದೇವಸ್ಥಾನದಲ್ಲಿ ಕಾಯಿ ಓಡಿಸ್ಕೊಂಡು ನಂತರ ಬಂಟ ದೇವಸ್ಥಾನಕ್ಕೆ ಹೋಗುವುದು ವಾಡಿಕೆ. ಹಾಗೆ ಬಂದು ಹೋಗುವಂತಹ ಭಕ್ತರಿಗೆ ಅನುಕೂಲ ಆಗಬೇಕು ಹೇಳಿ ಈ ವರ್ಷದಿಂದ ವಿಶೇಷವಾಗಿ ನೂತನವಾದಂತಹ ಶಿಲಾಮಯ ಆಲಯ ನಿರ್ಮಾಣ ಆದಮೇಲೆ ನಾವು ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಬಂದಂಥ ಭಕ್ತಾದಿಗಳಿಗೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಗಬೇಕು. ದೂರದ ಹೋಗುವವರಿಗೆ ಆ ಭಗವಂತನ ಪ್ರಸಾದ ಸಿಗಬೇಕು ಹೇಳುವಂಥ ದೃಷ್ಟಿಯಿಂದ ನಾವು ಅದನ್ನು ವಿಶೇಷವಾಗಿ ಈ ವರ್ಷದಿಂದ ಶುರು ಮಾಡಿದ್ದೇವೆ. ಇನ್ನು ದೇವಸ್ಥಾನಕ್ಕೆ ಶ್ರಾವಣ ಮಾಸದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುವುದರಿಂದ ಬೆಳಿಗ್ಗೆಯಿಂದ ಸೂರ್ಯಾಸ್ತದವರೆಗೂ ಪೂಜಾ ಕೈಂಕರ್ಯಗಳು ಮುಗಿಯುವುದಿಲ್ಲ. ಜಿಲ್ಲೆಯ ಭಕ್ತರಲ್ಲದೆ ಹೊರ ಜಿಲ್ಲೆ, ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಆದರೆ ಬಂದ ಭಕ್ತರು ಈವರೆಗೆ ಊಟ ಉಪಹಾರದ ವ್ಯವಸ್ಥೆ ಇರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಪ್ರಸಕ್ತ ವರ್ಷದಿಂದ ನೂತನ ಶಿಲಾಮಯ ಮಹಾದೇವಸ್ಥಾನದಲ್ಲಿ ಬಂದ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದ್ದು, ಸೋಮವಾರ ಮಹೇಂದ್ರ ಗುನ್ಗಾ ಹಾಗೂ ರಾಜೇಶ್ ತೆಂಡೂಲ್ಕರ್ ನೇತೃತ್ವದಲ್ಲಿ ಅನ್ನ ಮಹಾಪ್ರಸಾದದ ನಿರ್ವಹಣೆ ಮಾಡಿದ್ರು. ಅಮದಳ್ಳಿ ಮಹಾದೇವಸ್ಥಾನದಲ್ಲಿ
ಹೊಸ ದೇಗುಲ ಇವತ್ತಿಗೆ ಶಿಲಾಮಯ ದೇಗುಲ ಮಾಡಿ ಕಳೆದ ಈ ಮಾರ್ಚ್ದಲ್ಲಿ ಪ್ರತಿಷ್ಠೆಯಾಗಿ ಏನೋ ನಾವು ಒಂದು ಶ್ರಾವಣ ಸೋಮವಾರ ಪ್ರತಿ ಶ್ರಾವಣ ಸೋಮವಾರದ ದಿವಸ ಭಕ್ತಾದಿಗಳೇ ಏನು ನಾನಾ ಭಾಗದಿಂದ ರಾಜ್ಯದ ಮೂಲೆಯಿಂದ ನಮ್ಮ ಈ ಕ್ಷೇತ್ರಕ್ಕೆ ಬರ್ತಾರೆ. ಅವರಿಗೊಂದು ಅವಕಾಶ ಈ ಅನ್ನ ಪ್ರಸಾದವನ್ನು ಕೊಡಬೇಕಂತೇಳಿ ಈ ವರ್ಷದಿಂದ ನಾವು ಪ್ರಾರಂಭಿಸಿದ್ದೇವೆ. ಮುಂದೆ ನಿರಂತರ ನಡೆಯಬೇಕು. ಇದು ಭಕ್ತಾದಿಗಳ ಸಹಕಾರ ಇದಕ್ಕೆ ಅಗತ್ಯ. ಎಲ್ಲರೂ ಈ ಅನ್ನ ಪ್ರಸಾದವನ್ನು ಸೇವನೆ ಮಾಡಿ ಕೃತಾರ್ಥರಾಗಬೇಕಾಗಿ ನಾವು ಈ ಸಮಿತಿ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದ. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್,
ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.